ಹಲೋ ಗೈಸ್, ಇದು ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ ಆಗಿರುತ್ತದೆ. ನಾನು ನಿಮಗೆ ಎಲ್ಲ ಯಾವ ಡೌಟ್ಗಳನ್ನು ಮ್ಯಾಥ್ಸ್ ಅಥವಾ ಫಿಸಿಕ್ಸ್ ಯಾವುದೇ ಆಗಿರಲಿ ನಾನು ಇಲ್ಲಿ ತಿಳಿಸ್ಕೊಡುತ್ತೇನೆ. ಫಸ್ಟ್ ನಾವು ಬರುತ್ತೆ ಮ್ಯಾಥಮೆಟಿಕ್ಸಿಗೆ. ಫಸ್ಟು ನಾವೀಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳನ್ನು ಹೇಳೋಣ. ಟ್ರಿಗ್ನೋಮೆಟ್ರಿಕ್ ರೇಷಿಯೋ, we have only 6 trigonometric ratios. ನಮಗೆ 6 trigonometric ರೇಷಿಯೋಗಳಿವೆ. ಅವು ಯಾವುದಂದರೆ sin theta upon, I will tell the trick for this. Whatever sin theta, cos theta, tan theta, then cosecant theta, secant theta, then cot theta. For this we have a small formula like this: SOH, SHO, SOH, KAH, STOH. ಓಕೆ, ಇದನ್ನ ನಾವು ಪಿ ಯು ಸಿಯಲ್ಲೆಲ್ಲ ಯೂಸ್ ಮಾಡ್ತಿದ್ವಿ. ಪಿ ಯು ಸಿ 10th ಶಾರ್ಟ್ಕಟ್ ಏನಂದರೆ, ಇದು ಓ ಅಂದರೆ ಅಪೋಸಿಟ್ ಅಂತ, ಓ, ದೆನ್ ಎಚ್, ದಿಸ್ ಈಸ್ ಫಾರ್ ಸೈನ್. ಇದು ಸೈನ್ ಕಾಸ್ ಟ್ಯಾನ್. ಇದು ಅಪೋಸಿಟ್ ಹೈಪೋಟೆನಸ್. ಫಸ್ಟ್ ಅಪೋಸಿಟ್ ಡಿವೈಡ್ ಬೈ ಹೈಪೋಟೆನಸ್. ಓಕೆ, ದಿಸ್ ಈಸ್ ನೆಕ್ಸ್ಟು ಕಾಸ್. ಕಾಸ್ ಅಂದರೆ ಕಾಹ. ಎ ಆ್ಯಂಡ್ ಎಚ್ ಅಂದರೆ ಅಡ್ಜಸೆಂಟ್. ಎ ಅಡ್ಜಸೆಂಟ್ ಡಿವೈಡ್ ಬೈ ಹೈಪೋಟೆನಸ್. ನೆಕ್ಸ್ಟ್ ಟ್ಯಾನ್. ಟ್ಯಾನ್ ಟೀಟಾ ಅಂದರೆ ತೋ ಅಂದರೆ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಓಕೆ ಗೈಸ್, ಸಿಂಪಲ್ ಆಗಿದೆ, ಅದಕ್ಕೆ ಹೇಳಿದ್ದು. ಟ್ರಿಕ್ ಇದನ್ನ ಭಾಳ ಸಲ ಯೂಸ್ ಮಾಡ್ತೀವಿ. ಇದು ಟೀಟಾ ಆಗಿರೋದ್ರಿಂದ ಎ ಬಿ ಸಿ. ಓಕೆ, ಇದರ ಅಪೋಸಿಟ್ ಯಾವಾಗಿದ್ರೆ ಏನಿರುತ್ತೆ, ಅಪೋಸಿಟ್ ಇರ್ತದೆ. ಟೀಟಾದ ಕೆಳಗಡೆ ಇವತ್ತು ಆ್ಯಂಗಲ್ ಅಡ್ಜಸೆಂಟ್ ಇರ್ತದೆ. ಆಮೇಲೆ ಇದು ಹೈಪೋಟೆನಸ್ ಇರ್ತದೆ. ಓಕೆ, ದೆನ್ ಫಾರ್ ದಿಸ್ ಕೊಸೆಕೆಂಟ್ ಟೀಟಾ, ಇಟ್ ಈಸ್ ಅಪೋಸಿಟ್ ಆಫ್ ದಿಸ್. ಅಪೋಸಿಟ್ ಆಗಿರುತ್ತದೆ ಇದರದ್ದು ಸೈನ್ದು. ಸೈನ್ದಿನ ಅಪೋಸಿಟ್ ಏನಾಗುತ್ತೆ ಅಂದರೆ ಹೈಪೋಟೆನಸ್ ಡಿವೈಡ್ ಬೈ ಅಪೋಸಿಟ್. ದೆನ್ ಸೀಕೆಂಟ್ ಟೀಟಾದ್ದು ಹೈಪೋಟೆನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್. ದೆನ್ ಟ್ಯಾನ್ ಟೀಟಾದ ಏನಾಗಿರ್ತದೆ, ಅದರದ್ದು ಉಲ್ಟಾ ಅಷ್ಟೇ, ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್. ಓಕೆ, ಇಷ್ಟೇ ಸಿಂಪಲಾಗಿ ಹೇಳಿದ್ದೀನಿ, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅಷ್ಟೇ. ಒಂದು ಸತಿ ಬರ್ದು ತೆಗೆದ್ರೆ ಗೊತ್ತಾಗೋದು. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇವು. ಓಕೆ, ನೆಕ್ಸ್ಟು ನಾವು ಬರ್ತೀವಿ ಇಕ್ವೇಷನ್ಸ್ ಇದೆಯಲ್ಲ, ಗೊತ್ತಿದೆ ಇಕ್ವೇಷನ್ಸ್ ಏನಂತಾರೆ, ಪೈಥಾಗರಸ್ ಥಿಯರಮ್ ಮೇಲೆ ಹೆಂಗೆ ಇದನ್ನ ಕಂಡುಹಿಡಿದ್ರಿ ಆ ಥರನೇ ಇಕ್ವೇಷನ್ಸ್. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಲೈಕ್ ದ್ಯಾಟ್. ಏನು ಟ್ರಿಕ್ಸ್ ಏನಿಲ್ಲ, ಇದಕ್ಕೆ ಸಿಂಪಲಾಗಿ ನೆನ್ಪಿಟ್ಕೋಬೇಕಷ್ಟೆ. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1. ಇದು 1 ಪ್ಲಸ್ ಕಾಟ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಟೀಟಾ. ಓಕೆ, ದೆನ್ 1 ಪ್ಲಸ್ tan ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಟೀಟಾ. ಇವು ಮೂರು ಸಿಂಪಲ್ ಆಗಿರೋದು. ಇವು ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟು, ಎಲ್ಲದರಲ್ಲೂ ಬರ್ತದೆ. ಇದಂತೂ ಮೇನ್ ಥಿಂಗ್ಸ್. ಇವೆಲ್ಲ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ಬಿಡಿ. ನೆಕ್ಸ್ಟ್ ಏನು ಹೇಳೋಣ ಅಂದರೆ ಆ್ಯಂಗಲ್ಸ್. ವಾಟ್ ಅಬೌಟ್ ದ ಆ್ಯಂಗಲ್ಸ್ ಬಿಟ್ವೀನ್ ದ, ನೀವು ಹೆಂಗೆ ಆ್ಯಂಗಲ್ಸ್ನ ಹೆಂಗೆ ಡಿಸೈಡ್ ಮಾಡ್ತೀರಾ, ಇದು ಪಾಸಿಟಿವಾ ನೆಗೆಟಿವಾ ಆ ಥರ ಸೈನಲ್ಲಿ ಇನ್ ಎಕ್ಸ್ ವೈ ಪ್ಲೇನ್. ಈಗ ಇದು ಎಕ್ಸು, ಇದು ವೈ. ಓಕೆ, ದಿಸ್ ಈಸ್ ವೈ ಡ್ಯಾಶ್, ದಿಸ್ ಈಸ್ ಎಕ್ಸ್ ಡ್ಯಾಶ್. ಎಕ್ಸಾಂಪಲ್ 0 ಅಂತ ಕೊಡೋಣ, ಇದು ಬಿಡು ಅಲ್ಲಿ. ಈಗ ಫಸ್ಟ್ ಕ್ವಾಡ್ರಂಟ್, ದಿಸ್ ಈಸ್ ಫಸ್ಟ್ ಕ್ವಾಡ್ರಂಟ್ ಲೈಕ್ ದ್ಯಾಟ್. ಸೆಕೆಂಡ್, ಥರ್ಡ್, ದಿಸ್ ಈಸ್ ಫೋರ್ತ್. ಇಲ್ಲಿ ಎಲ್ಲ
ಸೈನು ಕೊಸೆಕೆಂಟ್ ಎಲ್ಲ ಇಲ್ಲೆಲ್ಲ ಪಾಸಿಟಿವ್ ಇರ್ತದೆ. ಫುಲ್ ಫಸ್ಟ್ ಕ್ವಾಡ್ರಂಟಲ್ಲೆಲ್ಲ ಪಾಸಿಟಿವ್. ಇಲ್ಲೇನಿರ್ತದೆ ನೆಗೆಟಿವ್ ವಿತ್ ಪಾಸಿಟಿವ್ ಇರ್ತದೆ ಇಲ್ಲಿ ಸೈನ್ಸು. ಇಲ್ಲಿ ಓವರಾಲ್ ನೆಗೆಟಿವ್. ಹೆಂಗಿದು ಪಾಸಿಟಿವ್ ಇದೆಯಲ್ಲ, ಇದು ಹಂಗೆ ನೆಗೆಟಿವ್ ಬರ್ತದೆ. ಸಿಂಪಲಾಗಿ ನೆನ್ಪಿಟ್ಕೊಳ್ಳೋದು. ಇದು ರಿವರ್ಸ್. ಇದು ಜಾಸ್ತಿ ನಾನು ಟ್ರಿಕ್ಸ್ಗಳನ್ನೇ ಹೇಳ್ತೀನಿ, ಯಾಕಂದರೆ ಅದೇ ಹುಡುಗರಿಗೆ ಮೇಯ್ನಾಗಿ ಇಂಪಾರ್ಟೆಂಟ್ ಆಗೋದು. ಓಕೆ, ಇಲ್ಲಿ ಮತ್ತು ಸೈನ್ ಮತ್ತು ಕೊಸೆಕೆಂಟು ಪಾಸಿಟಿವ್ ಇರ್ತದೆ. ಸೈನ್ ಮತ್ತು ಕೊಸೆಕೆಂಟು ಪಾಸಿಟಿವ್ ಇರ್ತದೆ. ಮತ್ತು ಟ್ಯಾನ್ ಟೀಟಾ ಮತ್ತು ಇಲ್ಲಿ ಕಾಟ್ ಟೀಟಾ ಪಾಸಿಟಿವ್ ಇರ್ತದೆ. ಆಮೇಲೆ ಇಲ್ಲಿ ಕಾಸ್ ಟೀಟಾ ಆ್ಯಂಡ್ ಸೆಕೆಂಡ್ ಟೀಟಾ ಪಾಸಿಟಿವ್ ಇರ್ತದೆ. ಇಷ್ಟಾಗಿ ಮೇಯ್ನಾಗಿ ಇಂಪಾರ್ಟೆಂಟು ಈ ಗ್ರಾಫಲ್ಲಿ. ಹಾಗೆ ಸಿಂಪಲ್ಲಾಗಿ ಹೇಳಿದ್ದೀನಿ. ನೆಕ್ಸ್ಟು ಇನ್ನೇನಂದರೆ, ಇದರಲ್ಲಿ ಸೈನ್ ಆಫ್ ಮೈನಸ್ ಟೀಟಾ ಅಂದರೆ ಮೈನಸ್ ಸೈನ್ ಟೀಟಾ, ಇದೊಂದು ಇಂಪಾರ್ಟೆಂಟು. ಮತ್ತು ಕಾಸ್ ಆಫ್ ಮೈನಸ್ ಟೀಟಾ ಇಸ್ ಈಕ್ವಲ್ ಟು ಕಾಸ್ ಟೀಟಾ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಇದನ್ನ ಮೈನಸ್ ಕಾಸ್ ಟೀಟಾ ಅಂತ ಬರೀತಾರೆ, ಇದು ಇಂಪಾರ್ಟೆಂಟು. ಮತ್ತೇನಾದರೂ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.